ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳಲ್ಲಿ ಗುರುವಾಣಿಯ ಮುಖಾಂತರ ಆತ್ಮಜ್ಞಾನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ಮಾಡುವ ಪ್ರಯತ್ನವನ್ನು ಮಾಡೋಣ. ಬನ್ನಿ ಮಿತ್ರರೇ. ಹಾಗಾದರೆ ಇದನ್ನೇ ಶ್ರೀಕೃಷ್ಣ ಪರಮಾತ್ಮರು ಧರ್ಮ ಸಂಸ್ಥಾಪನಾಥ ಎಂದು ಶ್ಲೋಕದ ಮುಖಾಂತರ ಹೇಳಿರುವುದಲ್ವಾ ಜಯಶ್ರೀ? ಹೌದು. ಇದನ್ನ ಹಲವಾರು ರೀತಿಗಳಲ್ಲಿ ಹೇಳೋ ಪ್ರಯತ್ನಗಳು ಮಾಡಿದರು ಶ್ರೀಕೃಷ್ಣ ಪರಮಾತ್ಮರು. ಆದ್ರೆ ತುಂಬಾ ಫೆಮಿಲಿಯರ್ ಆಗಿರುವಂತಹ ಶ್ಲೋಕ ಒಂದಿದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಪಾಪಾತ್ಮರನ್ನ ಸಂಹಾರ ಮಾಡೋದಕ್ಕೋಸ್ಕರ, ಸಾಧು ಜನರನ್ನ ರಕ್ಷಣೆ ಮಾಡಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ನಾನು ಯುಗ ಯುಗಗಳಿಗೂನು ನಾನು ಮತ್ತೆ ಮತ್ತೆ ಸಂಕಲ್ಪ ಬಲದಿಂದ ಯಾವುದೋ ಒಂದು ಜಾಗದಲ್ಲಿ ಮತ್ತೆ ಮತ್ತೆ ನಾನು ಹುಟ್ಟುತ್ತಾ ಇರ್ತೇನೆ. ಹಾಗಾಗಿ ಈ ಚರ್ಯೆಗಳನ್ನು ನಾನು ಮಾಡುತ್ತಿದ್ದೇನೆ. ನಾನು ಮಾಡಿದ್ರೆ ಇತರರು ಕೂಡ ಅದನ್ನ ಉಪಮಾನವಾಗಿ ತೆಗೆದುಕೊಂಡು ಅವರು ಕೂಡ ಮಾಡುತ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅರ್ಜುನ. ನನಗೆ ಇದು ಮಾಡೋಂಥದ್ದು ಏನೂ ಇಲ್ಲ, ಮತ್ತೆ ನನಗೆ ಇದರಿಂದ ಸಿಗ್ಬೇಕಾಗಿರೋದು ಇಲ್ಲವೇ ಇಲ್ಲ. ಇದು ಏನೋ ಸಮಾಜ ಶ್ರೇಯಸ್ಸಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅರ್ಜುನ ಅಂತೇಳಿ ಸ್ವಾಮಿ ಈ ಶ್ಲೋಕದ ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ದಿನ ಜ್ಞಾನಿಗಳು ಕೂಡ ಏನಕ್ಕೆ ಕರ್ಮವನ್ನು ಮಾಡುತ್ತಿರ್ತಾರೆ ಅಂತಂದ್ರೆ, ಅವರು ಮಾಡಿದರೆ ಇತರರು ಕೂಡ ಇಂಥ ಮಹಾನ್ ವ್ಯಕ್ತಿಗಳು ಮಾಡ್ತಿದಾರಲ್ವಾ, ನಾವು ಕೂಡ ಇದನ್ನ ಮಾಡಬಹುದು ಅಂತೇಳಿ ಅವರು ಕೂಡ ಮಾಡ್ತಾರೆ. ಕೆಲವರು ಮಾಡದೆ ಕೂಡ ಇರ್ತಾರೆ. ಜಯಶ್ರೀ, ಕೆಲವರು ಆಧ್ಯಾತ್ಮಿಕದಲ್ಲಿ ಇರುವವರು ಎಲ್ಲವನ್ನು ಸಂಸಾರ ಮತ್ತು ಎಲ್ಲ ಸಮಾಜ ಎಲ್ಲವನ್ನೂ ತ್ಯಜಿಸಿ ಅವರು ಆಧ್ಯಾತ್ಮಿಕ ಗುರಿಯನ್ನು ತಲುಪುವುದಕ್ಕೆ ಎಲ್ಲವನ್ನು ಬಿಟ್ಟು ಹೋಗ್ತಾರೆ. ಅದು ಉತ್ತಮವೇ? ಇಲ್ಲ ಅಂದ್ರೆ ನಾವು ಸಮಾಜದಲ್ಲಿ ಮತ್ತು ಸಂಸಾರದಲ್ಲೇ ಇದ್ದುಕೊಂಡು ಆಧ್ಯಾತ್ಮಿಕದಲ್ಲಿ ನಮ್ಮ ಗುರಿಯನ್ನು ತಲುಪಲು ಸಾಧ್ಯವೇ ಜಯಶ್ರೀ? ಇದು ಸಾಕಷ್ಟು ಸಾಮಾನ್ಯವಾಗಿ ಆಧ್ಯಾತ್ಮಿಕದಲ್ಲಿ ಇರೋವ್ರಿಗೆ ಪ್ರತಿಯೊಬ್ಬರಿಗೂ ಈ ಸಂಶಯ ಅನ್ನೋದು ಇದೆ. ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಇದು. ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮಯೋಗೋ ವಿಶಿಷ್ಟತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಕರ್ಮಗಳನ್ನ ತ್ಯಜಿಸೋದಿಕ್ಕಿನ್ನ ಯೋಗಿಯಾಗಿ ಕರ್ಮವನ್ನು ಆಚರಣೆ ಮಾಡಿ ಕರ್ಮ ಫಲಗಳನ್ನ ತ್ಯಜಿಸುವುದು ತುಂಬಾ ಶ್ರೇಷ್ಠ ಎಂದು, ಶ್ರೇಯಸ್ಕರ ಎಂದು ಹೇಳ್ತಾರೆ ಸ್ವಾಮಿ. ಅದು ಏಕೆ ಅಂತಂದ್ರೆ, ತನ್ನ ದೇಹ ಯಾತ್ರೆ ನಡೀತಾ ಇರತ್ತೆ, ಇತರರ ಮೇಲೆ ಆಧಾರ ಪಡುವಂತಹ ಅವಶ್ಯಕತೆ ಕೂಡ ಇಲ್ಲ. ತನಗೆ ಬೇಕಾಗಿರೋದನ್ನು ತಾನು ಸ್ವಯಂ ಆಗಿ ಏರ್ಪಡಿಸಿಕೊಳ್ಳುತ್ತಾನೆ. ಮತ್ತೆ ಇನ್ನೊಬ್ರು ಕೊಡೋದನ್ನ ತಿನ್ನೋ ಅಂತ ಅವಶ್ಯಕತೆ ಆಗ್ಲಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರುವಂತಹ ಅವಶ್ಯಕತೆ ಇರೋದಿಲ್ಲ. ತನಗೆ ತಾನೇ ಸ್ವಯಂ ಆಗಿ ಉತ್ಪತ್ತಿ ಮಾಡಿಕೊಳ್ಳುತ್ತಿರುತ್ತಾನೆ. ಈ ವಿಧವಾಗಿ ನೋಡೋದಾದ್ರೆ ಒಬ್ರು ಪೋತನಾಮಾರ್ಚಕ ಅಂತಲ್ಲಿ ಇದ್ದಾರೆ. ಅವರು ವ್ಯವಸಾಯವನ್ನ ಮಾಡಿಕೊಳ್ತಾ ಆಧ್ಯಾತ್ಮಿಕದಲ್ಲಿ ಎಷ್ಟೋ ಶ್ರಮಿಸಿ ಅವರು ಭಾಗವತನ್ನ ಪುನರ್ರಚಿಸಿದರು. ಅವರು ಸಹಜ ಕವಿಯವರು. ವ್ಯವಸಾಯವನ್ನ ಮಾಡಿಕೊಳ್ತಾ ಭಾಗವತವನ್ನ ಪುನರ್ರಚನೆಯನ್ನ ಮಾಡಿದ್ರು. ಈಗಲೂ ಕೂಡ ಅವರು ವ್ಯವಸಾಯ ಮಾಡ್ತಿದ್ದಂತಹ ಭೂಮಿ ಹಾಗೆ ಇದೆ. ಬೆಮ್ಮರಿ ಅನ್ನುವ ಒಂದು ಗ್ರಾಮದಲ್ಲಿ, ಆಂಧ್ರ ಪ್ರದೇಶ್ ಮೂಲತಃ ಅವರು, ಆ ಭಾಗದಲ್ಲಿ ಬೆಮ್ಮರಿ ಎನ್ನುವಂತಹ ಗ್ರಾಮದಲ್ಲಿ ಅವರ ಒಂದು ವ್ಯವಸಾಯ ಮಾಡ್ತಾ ಇದ್ದಂತಹ ಜಮೀನಿದೆ ಇವತ್ತಿಗೂ. ಅವರು ವ್ಯವಸಾಯವನ್ನ ಮಾಡಿಕೊಂಡು
ಅವರು ಆಧ್ಯಾತ್ಮಿಕದಲ್ಲಿ ಎಷ್ಟೋ ಶ್ರಮಿಸಿ ಭಾಗವತವನ್ನ ಪುನರ್ರಚನೆಯನ್ನು ಮಾಡಿ ಓಕೆ ಅವರು ಮತ್ತೆ ನಮ್ಮ ಕರ್ನಾಟಕಕ್ಕೆ ಅಂಕಿತವನ್ನು ಮಾಡಿದ್ರು ಓಕೆ ಅಂತ ಮಹನೀಯವರು. ಓಕೆ ಅದೇ ಭಾಗವತದಲ್ಲಿ ಮುಂಚಿತವಾಗಿ ಒಂದು ವಾಕ್ಯವನ್ನ ಬರೆದಿದ್ದಾರೆ. ಓಕೆ ಗುರುಜಿ. ಹೇಳುವುದು ಭಾಗವತ, ಅದನ್ನ ಹೇಳಿಸುವುದು ಶ್ರೀರಾಮಚಂದ್ರನು ಅಂತ. ಓಕೆ ಅಂದ್ರೆ ಹೇಳುತ್ತಿರುವುದು ಭಾಗವತ, ಓಕೆ ಅದನ್ನ ಹೇಳಿಸ್ತಾ ಇರುವಂತದ್ದು ಶ್ರೀರಾಮಚಂದ್ರನಂತೆ. ಓಕೆ ನೋಡಿ ಎಷ್ಟು ನಿರ್ಲಿಪ್ತವಾಗಿರುವಂತಹ ಭಾವನೆ ಇದೆಯೋ ಅವ್ರಿಗೆ. ಅಹಂಕಾರ ಅನ್ನೋದು ಕಿಂಚಿತ್ತೂ ಇಲ್ಲ. ಓಕೆ ಹೇಳುತ್ತಿರುವುದು ಶ್ರೀರಾಮಚಂದ್ರನಂತೆ. ನೋಡಿ ಆತನಿಗೆ ಕರ್ತೃತ್ವ ಬುದ್ಧಿ ಅನ್ನೋದು ಇಲ್ಲವೇ ಇಲ್ಲ. ಓಕೆ ನಾವು ಏನಾದ್ರೂ ಒಂದಿಷ್ಟು ಅಷ್ಟೇ ಮಾಡಿದ್ರೆ ನಾನು ಮಾಡಿದೆ, ನನ್ನಿಂದಾನೇ ಆಯ್ತು, ನಾನು ಒಬ್ಬನೇ ಈ ತರ ಮಾಡೋದಕ್ಕೆ ಸಾಧ್ಯ ಅನ್ನೋ ದೇಹಾತ್ಮ ಬುದ್ಧಿಯಿಂದ ಓಕೆ ನಾನಾ ಬಾಧೆಗಳಿಗೆ, ನಾನಾ ಕಷ್ಟಗಳಿಗೆ ಗುರಿಯಾಗ್ಬಿಡ್ತೀವಿ. ಓಕೆ ಈಗ ನಾವು ಹೇಳ್ತಾ ಇರೋದಲ್ಲ, ಓಕೆ ಅದನ್ನ ಹೇಳಿಸ್ತಾ ಇರೋದು. ಓಕೆ ಯಾರು ಹೇಳಿಸ್ತಾ ಇದ್ದಾರೆ? ಸ್ವಾಮಿನೇ ಹೇಳಿಸ್ತಾ ಇದ್ದಾರೆ. ಓಕೆ ಅವ್ರಿಗೆ ಇದು ಒಂದು ಮೀಡಿಯಾ ಇದ್ದಾಗೆ. ಓಕೆ ಹೇಳ್ತಾ ಇರೋದು ಅಲ್ಲ, ಅವ್ರು ಹೇಳಿಸ್ತಾ ಇರೋಂಥದ್ದು. ಯಾರು ಹೇಳಿಸ್ತಾ ಇದ್ದಾರೆ ಅಂತಂದ್ರೆ ಸ್ವಾಮಿನೇ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ಹೇಳುತ್ತಿರೋದು ಶಿವಾನಂದ ಪರಮಹಂಸರು, ರಾಮಾನಂದ ಪರಮಹಂಸರು. ಓಕೆ ಗುರುಜಿ. ಅವ್ರಿಗೆ ಒಂದು ಮೀಡಿಯಾ ಇದ್ದಾಗೆ ಈ ಬಾಡಿ. ಓಕೆ ಅವರು ಅದನ್ನ ಹೇಳಿಸ್ತಾ ಇದ್ದಾರೆ, ಅದು ಬರ್ತಾ ಇದೆ ಅಷ್ಟೇ. ಅಷ್ಟು ಬಿಟ್ರೆ ನನಗೆ ಹೇಳೋದಿಕ್ಕೆ ಅಲ್ಲಿ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡ್ಸಿದ್ರೆ ಮಾತುಗಳನ್ನ ಆಡೋದು ಕೂಡ ನನಗೆ ಬರೋದಿಲ್ಲ. ಮನಸ್ಸು ಅನ್ನೋದು ಇದ್ರೆ ತಾನೇ ಆಗತ್ತೆ. ಮನಸ್ಸಿಲ್ಲ ಅಂದ್ರೆ ಎಲ್ಲಿಂದ ಆಗತ್ತೆ? ಅವರು ಅದನ್ನ ಮಾಡಿಸ್ತಾರೆ, ಅದು ಆಗ್ತಾ ಇದೆ ಅಷ್ಟೇ ಬಿಟ್ರೆ ನಾನು ಹೇಳೋ ಅಂಥದ್ದು ಏನೂ ಇಲ್ಲ. ಅದು ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಮಾತಾಡೋದಕ್ಕೂ ಆಗೋದಿಲ್ಲ ನನ್ನ ಕೈಯಲ್ಲಿ. ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಸನ್ನೋದೇ ಇರೋದಿಲ್ಲ. ಆವಾಗ ಹೇಳು ಅಂತಂದ್ರೆ ನಾನು ಏನ್ ಹೇಳೋದಕ್ಕಾಗತ್ತೆ? ಮನಸ್ಸಿಲ್ಲ ಅಂತಂದ್ರೆ ಅದು ತುಂಬಾ ಅದು ಅದ್ರ ಬಗ್ಗೆ ಸಂಶಯ. ಅದು ಚಿದಾನಂದ ಗೀತೆಯಲ್ಲಿ ಇದ್ರ ಬಗ್ಗೆ ಯೋಗಿಗಳಿಗೆ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ಆ ಮನಸ್ಸಿಲ್ಲ ಅಂದ್ರೆ ಹೇಗೆ? ತಿನ್ನೋದು ಮತ್ತೆ ಇರೋದು ಎಲ್ಲ ಮಾಡ್ತಾ ಇದ್ದಾನಲ್ವಾ, ಮನಸ್ಸೇ ಇಲ್ಲದೆ ಹೆಂಗ್ ಮಾಡ್ತಾನೆ ಇದೆಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಯಾರು ಆ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ, ಬಿಟ್ರೆ ಇತರರಿಗೆ ಅರ್ಥ ಆಗೋದಿಲ್ಲ. ಇದನ್ನೇ ಕೆಲವೊಂದು ಬಾರಿ ವೇದಾಂತವನ್ನು ಹೇಳು ಅಂತ ಹೇಳ್ತಾರೆ. ವೇದಾಂತವನ್ನು ಹೇಳೋದಿಕ್ಕೆ ಮನಸ್ಸನ್ನ ಮತ್ತೆ ಅದನ್ನ ತ್ರಿಕೂಟದಲ್ಲಿ ತೆಗೆದುಕೊಂಡು ಹೋಗಿ ಸೇರಿಸಬೇಕು. ಆಗ ಮಾತ್ರನೇ ವೇದಾಂತ ಅನ್ನೋದು ಬರುತ್ತೆ. ನಾನು ಇಲ್ಲಿಗೆ ಬರುತ್ತೇನೆ, ಪರಮಶಾಲೆಯನ್ನು ನಡೆಸುತ್ತೇನೆ, ನೀವೆಲ್ಲ ಬರ್ತೀರಾ, ಗುರುಗಳು ಅಂತೀರಾ, ಈ ವಿದ್ಯೆ ನಾನೇನೋ ಒಂದು ಮಾಡ್ತಾ ಇದ್ದೇನೆ, ಅದನ್ನ ನಿಮ್ಗೂ ಬೇಕು ಅಂತ ತೆಗೆದುಕೊಂತೀರಾ, ನೀವೆಲ್ಲ ಮಾಡ್ತೀರಾ. ಇದನ್ನೆಲ್ಲ ನಾನೇನಾದ್ರು ಅಂದ್ಕೊಂಡಿದ್ನ? ಸ್ವಾಮಿ ಮಾಡಿಸ್ತಾ ಇದ್ದೇನೆ, ಅದು ಆಗ್ತಾ ಇದೆ. ನಾವು ಅಂದ್ಕೊಂಡ್ರೆ ಆಗುವಂಥದ್ದಲ್ಲ. ಒಂದು ಚಿಲೋತ್ತವಾಗಿರುವಂತಹ ವಾಕ್ಯ ಒಂದಿದೆ, ರೋಡಿ ಮಾತು. ಅದು ಸ್ವಾಮಿ ಎನ್ನುವನೊಬ್ಬ ಇದ್ದಾನಂತೆ. ಅವನು ನಂದಿಯನ್ನ ಹಂದಿ ಮಾಡ್ತಾನಂತೆ, ಹಂದಿಯನ್ನ ನಂದಿ ಮಾಡ್ತಾನಂತೆ. ನಾವು ವೇದಾಂತ ಹೇಳುವಂಥದ್ದೇನು, ಅದು ಆಗುವಂಥದ್ದೇನು ಯಾವುದು ಇಲ್ಲವೇ ಇಲ್ಲ. ಅದು ಸ್ವಾಮಿ ಅದನ್ನ ಮಾಡಿಸ್ತಾ ಇದ್ದಾನೆ, ಅದು ನಡೀತಾ ಇದೆ ಅಷ್ಟೇ. ಇದನ್ನೇ ಯೇಸು ಪ್ರಭುಗಳು ಕೂಡ ನೀನು ನನ್ನವನೇ, ನೀನು ಪರಿಶುದ್ಧನಾಗು, ನೀನು ನಿನ್ನಂತೆಯೇ ಇತರರನ್ನು ಕೂಡ ಪ್ರೀತಿಸು ಅಂತೇಳಿ ಹೇಳಿದ್ದಾರೆ. ಇವ್ರಿಗೆ ಅದು ಅರ್ಥ ಆಗಿದೆ. ನಮ್ಮ ಮತ ಬೇರೆ, ನಮ್ಮ ಧರ್ಮ ಬೇರೆ, ನಮ್ಮ ಯೇಸು ಪ್ರಭುಗಳೇ ದೇವರು, ಇತರರೆಲ್ಲರೂ ದೇವರಲ್ಲ, ಇವರೆಲ್ಲರೂ ರಾಜರು, ರಾಮರು ಕೃಷ್ಣರು ಇವರೆಲ್ಲ ರಾಜರು, ಇವ್ರ ದೇವರುಗಳಲ್ಲ, ನಮ್ಮ ಯೇಸು ಪ್ರಭುಗಳೇ ದೇವರು ಅಂತ ಹೇಳ್ತಾರೆ. ಏನು ಮಾತಿದು? ಯೇಸು ಪ್ರಭುಗಳಿಗಿನ್ನ ಮುಂಚೆ ಸೃಷ್ಟಿ ಇರ್ಲಿಲ್ವಾ? ಆಗ ಸೃಷ್ಟಿಯನ್ನ ಯಾರು ನಡೆಸ್ತಾ ಇದ್ರು? ಸೃಷ್ಟಿಯನ್ನ ಯಾರು ನೋಡ್ತಾ ಇದ್ರು? ಸೃಷ್ಟಿಯನ್ನ ಯಾರು ಪಾಲನೆ ಮಾಡ್ತಿದ್ರು?
ಇದೆಲ್ಲ ಏನಂದ್ರೆ ಅರ್ಥ ಆಗದೆ ಇರೋದು ವ್ಯರ್ಥ ಅಂತ ಅರ್ಥ. ಓಕೆ ಇವರೆಲ್ಲರೂ ಪ್ರವರ್ತರು. ಓಕೆ ಗುರುಜಿ. ಅವರು ಉಪಾಧಿಯನ್ನ ತೆಗೆದುಕೊಂಡು ಬಂದ್ರು ಓಕೆ ಗುರುಜಿ. ಧರ್ಮಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ. ಓಕೆ ಅವ್ರೇನು ನಮ್ದು ಕ್ರೈಸ್ತ ಧರ್ಮ ಅಂತ ಹೇಳಿಲ್ಲ. ಓಕೆ ಗುರುಜಿ. ಕೆಲವೊಂದು ಪ್ರವರ್ತರು ಅಂದ್ಕೊಂಡಿದ್ದಾರೆ ಅಷ್ಟೇನೆ. ಓಕೆ ಅವ್ರಿಗೆ ಧರ್ಮ ಅಂದ್ರೆ ಗೊತ್ತಿಲ್ಲ, ಕ್ರೈಸ್ತ ಮತ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಸರಿಯಾಗಿ. ಓಕೆ ಯೇಸು रे